ಹೇಳಿ. ಇದು ಯಾವುದೇ ರೀತಿ ವಿಡಿಯೋಗೋಸ್ಕರನೂ ಮಾಡ್ತಾ ಇಲ್ಲ. ನಾನು ನಿಜವಾಗ್ಲೂ ಇರೋದೇ ನಾನು ಹೇಳ್ತಾ ಇರೋದು. ತುಂಬ ಅಳು ಬಂದ್ಬಿಡುತ್ತೆ ನನಗೆ ಹೇಳ್ತಾ ಇದ್ರೆ ನಮ್ಮ ಮಮ್ಮಿ ಬಗ್ಗೆ, ಹಾಗೆ ನಮ್ಮ ಡ್ಯಾಡಿ ಬಗ್ಗೆನೂ ಹೇಳ್ತಾ ಇದ್ರು ಕೂಡ. ನಮ್ಮ ಮಮ್ಮಿನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ಒಂದು ಡೇ ಬರ್ತಾಯಿದ್ರೆ ನನಗೆ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ನನಗೆ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಏನೇನೆ ಯಾರು ಹೇಳೋ ರೀತಿನೇ ಇಲ್ಲ, ಅದು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಂದು ನಿಮಿಷ ಬರ್ತೀನಿ. ಒಟ್ಟಾಗೆ 11 years ಆಯಿತು. February 19th. ತುಂಬ ಬೇಜಾರಾಗುತ್ತೆ ಎಲ್ಲರ ಲೈಫಲ್ಲೂ ಕೂಡ. ನಮ್ಮ ಮನೆಗೂ ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳಿ. ಹೌದು, ನಮ್ಮ ತಂಗಿನೂ ನಮ್ಮ ಅಕ್ಕನೂ ಅಷ್ಟೇ, ಅವ್ರಿಗೂ ಕೂಡ ತುಂಬ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕೊಡೋ ರೀತಿ ಏನಿಲ್ಲ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ವಿಡಿಯೋ ನೋಡಿ ಅಂತ. ನನ್ನ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಫೋರ್ಸ್ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ವಿಡಿಯೋನ ಕಟ್ ಮಾಡ್ದಿರ ನೋಡಿ, ಫುಲ್ಲು ಹೆಂಡವ್ರಿಗೂ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋರ್ಸಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ ನಾನು. ಇಷ್ಟ ಆದರೆ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳೋದು. ಹಾಗೆ ಇವತ್ತಿನ ವಿಡಿಯೋ ಏನಂತ ಹೇಳಿ ನೀವು ಟೈಟಲ್ ತಮಿಳೆಲ್ಲ ನೋಡಿರ್ತೀರಾ. ತುಂಬ ದಿವಸನೇ ಆಗೋಯ್ತು ನಾನು ಈ ಥರ ಫೇಸ್ ಟು ಫೇಸ್ ನಿಮ್ಮ ಮುಂದೆ ಮಾತಾಡಿ. ಆಲ್ಮೋಸ್ಟ್ ತುಂಬ ಬ್ಲಾಗ್ಸ್ ಹಿಂದೆನೇ ಮಾತಾಡಿದ್ದೀನಿ ಇಷ್ಟು ಈ ಥರ ಫೇಸ್ ಟು ಫೇಸ್ ಮಾತಾಡಬೇಕು ಅಂತಲೇ ಹೇಳಿ ಬಂದು ಕೂತ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ವೀಡಿಯೋ ಮಾಡಾಕ್ದಾಗ ಇಷ್ಟೇ ಅನ್ಕೊಬಿಟ್ಟಿದ್ದೀನಿ. ಇನ್ನೂ ಒಂದು 2-3 ವೀಡಿಯೋ ಮಾಡಿದ್ದೀನಿ. ತುಂಬ ದಿವಸನೇ ಆಗೋಯ್ತು, ಒಂದು 6 months ಆಗೋಗ್ಬಿಟ್ಟಿದೆ. ನಾನು ಸರಿಯಾಗಿ ಬ್ಲಾಗ್ಸ್ ಕೂಡ ಆಗ್ತಾಯಿಲ್ಲ. ಬ್ಲಾಗ್ಸ್ ಇದೆ, ಬ್ಲಾಗ್ಸ್ ಇಲ್ಲ ಅಂತ ಏನಿಲ್ಲ. ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಲೈವ್ ಕೂಡ ಬರ್ತೀನಲ್ವಾ, ಲೈವ್ ಬಂದಾಗ ಅದು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬ್ಲಾಗ್ಸ್ ಹಾಕೋಕ್ಕಾಗ್ತಾಯಿಲ್ಲ. ಇದ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಹಾಕ್ತೀನಿ ನಾನು. ಹಾಗೆ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿ ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಅಪ್ಪಂದು February 19th ಅಪ್ಪ ಡೆತ್ ಆಗಿ ಅಂತ ಹೇಳೋಕ್ಕೆ ನನಗಿಷ್ಟ ಇಲ್ಲ. 11 years ಆಯಿತು. 11 years 10 years ಕೂಡ ನನ್ನ ಅಪ್ಪನ ಎಕ್ಸ್ಪೀರಿಯನ್ಸು ಎಲ್ಲ ಹೆಂಗಾಯಿತು ಏನಾಯಿತು ಅಂತ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ವಿಡಿಯೋನ ಹೋದ ವರ್ಷದ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 10 ವರ್ಷದ ವಿಡಿಯೋ ಅಂದರೆ ನಮ್ಮ ಡ್ಯಾಡಿ ತೀರೋಗಿ 10 years ಆಯಿತು ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. 1 year ಆಗಿದೆ ಆ ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಆಲ್ಮೋಸ್ಟ್ 2,000 ಜನ ಹತ್ರ ನೋಡಿದ್ದಾರೆ ಆ ವಿಡಿಯೋನು ಕೂಡ. ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಹಾಕಿದ್ರು. ನಮಗೂ ಈ ಥರ ಆಯಿತು, ಈ ಥರ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು. ತುಂಬ ಖುಷಿ ಆಯಿತು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿ. ಹಾಗೆ ಅವ್ರ ಲೈಫಲ್ಲಿ ಏನೇನು ನಡೀತು ಅಂತ ಹೇಳಿ ತುಂಬ ಕಮೆಂಟ್ಸ್ ಕೂಡ ಹಾಕಿದರು. ಬೇಕಂದರೆ ನಾನು ಆ ಕಮೆಂಟ್ಸ್ ಎಲ್ಲ ನಾನು ಇಲ್ಲಿ ನನ್ನ ಪಕ್ಕ ಪೇಸ್ಟ್ ಮಾಡಿರ್ತೀನಿ. ಹೋದ ವರ್ಷದ ಕಮೆಂಟ್ ಇವಾಗ ಪೇಸ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ನಾನೇನಾದರೂ ನಿಮ್ಗೆ ಏನಾದರೂ ಸುಳ್ಳು ಹೇಳ್ತಾ ಇದ್ದೆ ಕಮೆಂಟ್ ಬಂದಿಲ್ಲ ಅಂತ ಹೇಳಿ ಸೈಡಲ್ಲೆಲ್ಲ ನಾನು ಸ್ಕ್ರೀನ್ಶಾಟ್ ಮಾಡಿ ಇಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಕಮೆಂಟ್ಸು ಕೂಡ ಒಂದೊಂದು ಕಮೆಂಟ್ಸು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು. ತುಂಬ ಖುಷಿ ಆಯಿತು ನನಗೂ ಕೂಡ. ಹಾಗೆ ಅದೇ ರೀತಿ ಈ ವರ್ಷನೂ ಕೂಡ ಬ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಅಪ್ಪನ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದು, ನಮ್ಮ ಅಪ್ಪನ ಬಗ್ಗೆ ನಾನು ಹೇಳ್ಕೊಳ್ಳೋದು ತುಂಬಾ ಇದೆ, ಹೇಳಂಗೆ ಇಲ್ಲ. ಅಪ್ಪ ಅಂದ್ರೇ ಒಂದು ಸ್ಟ್ರೆಂತು ಎಲ್ಲನೂ ಕೂಡ. ಹಾಗೆ ನಮ್ಮ ಅಕ್ಕನಿಗೂ ನನ್ನ ತಂಗಿಗೂ ಹೇಳಿದ್ದೀನಿ ವಿಡಿಯೋ ಮಾಡಿ ಕಳಿಸು ಅಂತ ಹೇಳಿ, ಕ್ಲಿಪ್ಪಿಂಗ್ಸ್ ಮಾಡಿ. ಅವರು ಅಪ್ಪನ ಬಗ್ಗೆ ಏನು ಅವ್ರಿಗೆ ಜ್ಞಾಪನ ಇದೆ, ಅವ್ರ ಮೆಮೊರೀಸ್. ಹೋದ ವರ್ಷನೇ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಅದೇ ಹೋದ ವರ್ಷ ನಾನೇ ಮಾತಾಡಿರೋದನ್ನೇ ಹಾಕಿದ್ದೆ. ಈ ವರ್ಷ ನಾನು ಅವ್ರ ಹತ್ರನೂ ಮಾತಾಡಿಸ್ತೀನಿ. ಅವ್ರಿಗೂ ಫೀಲಿಂಗ್ಸ್ ಏನಿದೆ ನಮ್ಮ ಅಪ್ಪನ ಬಗ್ಗೆ. ಹಾಗೆ ನಮ್ಮ ಮಮ್ಮಿಗೂ ಕೂಡ ಟ್ರೈ ಮಾಡ್ತೀನಿ, ನಮ್ಮ ಮಮ್ಮಿಗೂ ಕೂಡ ಹೇಳೋಕ್ಕೆ ಅವ್ರಿಗೆ ವಿಡಿಯೋ ಮಾಡು ಅಂತ ಹೇಳಿ. ನಮ್ಮ ಮಮ್ಮಿನೂ ಕೂಡ ಏನಾದರೂ ಮಾಡಿದ್ರೆ, ಅವ್ರೇನಾದರೂ ವಿಡಿಯೋ ಶೇರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.
ಅವ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ, ನೋಡ್ಬೋದು. ಅವ್ರೇನಾದರೂ ಕಳಿಸಿದ್ರೆ ಮಾತ್ರ ಹಾಕ್ತೀನಿ. ಹಾಗೆ ತುಂಬ ಬೇಜಾರಾಗುತ್ತೆ, ವರ್ಷ ಎಷ್ಟು ಬೇಗ ಕಳೀತು ಅಂತ. ನಾನು ಎಷ್ಟನೇ ಕ್ಲಾಸ್ ಇರುವಾಗ ನಮ್ಮ ಡ್ಯಾಡಿ ತೀರೋಗಿದ್ದ, ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗೆ ನಮ್ಮ ಡ್ಯಾಡಿ ತೀರೋಗಿದ್ದಿದ್ದು. ಹೇಳಿದ್ದೀನಿ ಅದೆಲ್ಲರೂ. 9th ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಡ್ಯಾಡಿ ತೀರೋಗಿದ್ದು. ಇವಾಗ ಕರೆಕ್ಟಾಗೆ 11 years ಆಯಿತು, February 19th. ತುಂಬ ಬೇಜಾರಾಗುತ್ತೆ ಎಲ್ಲರ ಲೈಫಲ್ಲೂ ಕೂಡ. ನಮ್ಮ ಮನೆಗೂ ಕೂಡ ಅದು ಒಂದು ಬಿಗ್ ಸಪೋರ್ಟು, ಹಾಗೆ ಸ್ಟ್ರೆಂತು ಎಲ್ಲನೂ ಅಂತಲೇ ಹೇಳ್ಬೋದು. ಅಪ್ಪನ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ಗೈಸ್. ಇದ್ದಾಗೆ ಚೆನ್ನಾಗಿ ನೋಡ್ಕೊಳ್ಳಿ, ಹೋದ್ಮೇಲೆ ಏನು ಅಂತ ಥಿಂಕ್ ಮಾಡೋದು. ನಾನು ಅದೇ ತುಂಬ ನಾನು ಹೆಂಗಿದ್ದೆ ಅಂತ ಹೇಳಿದ್ರೆ, ನಿಮ್ಗೆ ಹೇಳ್ಕೊಂಡ್ರೆ ನಾನು ಒಂದು ಚಿಕ್ಕ ವಿಷಯಕ್ಕೂ ಕೂಡ ಹೆದರ್ಕೊತಾ ಇದ್ದೆ. ನೀವು ಕೇಳ್ತೀರಾ, ಒಂದು ಆ್ಯಂಬುಲೆನ್ಸ್ ಸೌಂಡ್ ಆದರೂ ಕೂಡ ನಾನು ಹೆದರ್ಕೊಂತಿದ್ದೆ. ಒಂದು ಟಮಟೆ ಸೌಂಡು ಕೂಡ ನನಗೆ ಭಯ ಆಗ್ತಿತ್ತು. ಮತ್ತು ಮನೆ ಹತ್ರ ಯಾರಾದರೂ ಡೆತ್ ಆದರೆ ಅದೂ ಕೂಡ ಭಯ ಪಟ್ಕೊಂಡು ಫುಲ್ಲು ಒಂಥರ ಡಿಪ್ರೆಷನ್ ಥರ ಆಗ್ಬಿಡ್ತಿದ್ದೆ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಯಾರಾದರೂ ನನಗೆ ಹೋಗು ಸಾಯಿ ಅಂತ ಹೇಳ್ಬಾರ್ದು, ನನಗೆ ಅಷ್ಟು ನನಗೆ ಹೇಳ್ತಾ ಇದ್ದಾರೆ. ನಾನು ನಾಳೆ ಇರಲ್ವಾ, ನಾನು ಎಷ್ಟು ಅಲೋನ್ ಫೀಲ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ತುಂಬ ನಮ್ಮ ಡ್ಯಾಡಿ ತಿರೋದ್ವಾಗೂ ಅಷ್ಟೇ ನಾನು ಮನೆಗೆ ಬಂದಿರಲಿಲ್ಲ. ಆಲ್ಮೋಸ್ಟ್ ನಾನೊಂದು 15 days, ಒಂದು 10-12 days ಆದರೂ ನಾನು ಮನೇಲೇ ಇರಲಿಲ್ಲ. ನಾನು ಒಂಥರ ಭಯ ಆಗ್ತಿತ್ತು, ನನ್ನ ಕರ್ಕೊಂಡು ಬಿಡ್ತಾರೇನೋ, ನನಗೂ ಏನೇನೋ ನನಗೆ ಅವಾಗ ಆ ಏಜಲ್ಲಿ 9th ಸ್ಟ್ಯಾಂಡರ್ಡ್ ಏಜಲ್ಲಿ ನನಗೇನೇನೋ ಮೈಂಡಲ್ಲಿ ಓಡ್ತಿತ್ತು. ಫುಲ್ಲು ನನಗೆ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ, ಏನೋ ಒಂಥರ, ಅದು ಏನು ಗೊತ್ತಾ, ಜಾಸ್ತಿ ಅಟ್ಯಾಚ್ಮೆಂಟ್ ಇರೋರಿಗೆ ಅದು ಗೊತ್ತಾಗುತ್ತೆ. ನಾನು ಜಾಸ್ತಿ ನಮ್ಮ ಅಪ್ಪನ ಜೊತೆನೆ ಅಪ್ಪ 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 ಅಂತ ತಿರುಗಿ ಹಿಂದೆನೆ ರಾತ್ರಿ ಏನಾದರೂ ನಮ್ಮಪ್ಪ ಊಟ ಎಲ್ಲ ಮಾಡ್ಕೊಂಡು ಮಾತಾಡೋಕೆ ಏನಾದರೂ ಈಚೆ ಕಡೆ ಏನಾದರೂ ಹೋದರೆ ಅಲ್ಲೂ ಕೂಡ ಅಪ್ಪ ಆಯ್ತಾ ಮಲ್ಕೊತಾನೇ ಇರಲಿಲ್ಲ. ನಮ್ಮ ಅಪ್ಪನ್ನೇ ಇಟ್ಕೊಂಡು ನಾನು ಮಲ್ಕೋಬೇಕಿತ್ತು. ಅದು ಒಂದು ರೂಢಿ. ನಮ್ಮ ಅಕ್ಕನೂ ಏನು ಗೊತ್ತಾ, ಅವಳು ಏನು ಅಟ್ಯಾಚ್ಮೆಂಟ್ ಇರಲಿಲ್ಲ, ಅಂದರೆ ಅಮ್ಮನ ಹತ್ರನೂ ಇರಲಿಲ್ಲ. ಅವಳೊಬ್ಬಳೇ ಸಪ್ರೇಟಾಗಿರ್ತಾ ಇದ್ಲು. ನನ್ನ ಪಕ್ಕನೇ ಇದ್ರೂ ಸಪ್ರೇಟಾಗಿರ್ತಾ ಇದ್ಲು ಅವಳು. ನನ್ನ ತಂಗಿ ನನ್ನ ತಂಗಿ ಅವರಿಬ್ಬರು ಒಂದು ಅಟ್ಯಾಚ್ಮೆಂಟು, ನಾನು ನಮ್ಮಪ್ಪ ಒಂದು ಅಟ್ಯಾಚ್ಮೆಂಟು. ಅದತ್ತು ಫುಲ್ಲು ನನಗೆ ಆಗೋಗ್ಬಿಡ್ತಾ. ಅದೊಂದು ಕನಸು ರೀತಿ ನನಗೆ. ಇವಾಗೂ ಪ್ರತಿ ವರ್ಷ ನಾನು ನೆನೆಸ್ಕೊತೀನಿ ನಮ್ಮ ಅಪ್ಪನ. ತುಂಬ ಒಂದೊಂದ್ಸತಿ ನಾನು ಒಬ್ಬಳೇ ಇದ್ದಾಗೆ ತುಂಬ ನಮ್ಮ ಮಮ್ಮಿಗೂ ಕೂಡ ನಾನು ನಮ್ಮಪ್ಪ ಅಂತ ಹೇಳ್ಬಿಟ್ರೆ ನಮ್ಮಪ್ಪ ಒಬ್ಬರೇ ಅಲ್ವಾ, ನಮ್ಮ ಮಮ್ಮಿನೂ ಕೂಡ ನಮ್ಮಪ್ಪ ತೀರೋದ್ಮೇಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮಮ್ಮಿದು ವೀಡಿಯೋ ಮಾಡಿದ್ದೀನಿ ನಾನು, ಇಬ್ಬರದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಕಂಪ್ಲೀಟಾಗಿ ನಮ್ಮ ಮಮ್ಮಿ ಬಗ್ಗೆನೂ ಹೇಳಿದ್ದೀನಿ. ನಮ್ಮಮ್ಮನೂ ಕೂಡ ತುಂಬ ಕಷ್ಟಪಟ್ಟಿನೇ, ಯಾವುದೇ ರೀತಿ ನಮ್ಮ ಅಪ್ಪ ತೀರೋದ್ಮೇಲೆ ನಮ್ಗೆ ಯಾವ ಕಷ್ಟ ಕೊಡ್ದಿರೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಇಂಡಿಪೆಂಡೆಂಟಾಗಿ ಸಿಂಗಲ್ ಪೇರೆಂಟಾಗಿ ನಮ್ಮ ಮದುವೆ ಮಾಡಿ ಈ ಸ್ಟೇಜಿಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಮಮ್ಮಿನೇ ಅದು ಕಾರಣ. ತುಂಬ ನೆನೆಸ್ಕೊತೀನಿ ನಮ್ಮ ಮಮ್ಮಿನ. ಮಾತ್ರ ತುಂಬ ಕಾಟ ಕೊಟ್ಟಿದ್ದೀನಿ. ಏನು ಗೊತ್ತಾ, ಇದೇ ಬೇಕು ಅದೇ ಬೇಕು ಅಂತ ನಾನು, ಅಂದರೆ ನಾವು ಏನು ಅದೇ ಬೇಕು ಇದೇ ಬೇಕು ಅಂತ ಹೇಳಿದ್ರೆ ಅವಾಗ ಕೊಡಿಸ್ತಿದ್ರು. ಆದರೆ ಅಷ್ಟು ಕೊಡು ಅಂದರೆ ಅದು ಇದೇ ಬೇಕು ಅದೇ ಬೇಕು ಅಂತ ಹೇಳ್ತಾ ಇರಲಿಲ್ಲ. ನಮ್ಮ ಡ್ಯಾಡಿ ತಿರೋದ್ಮೇಲಂತೂ ನನಗೆ ಊಟದಲ್ಲೂ ಅಷ್ಟು ಇದಲ್ಲೂ ಅಷ್ಟು ನನಗೆ ಬೇಕಂದರೆ ಬೇಕೇ ಬೇಕು. ತುಂಬ ನಮ್ಮಮ್ಮನ್ನ ಅಯ್ಯೋ ಅನಿಸಿದ್ದೀನಿ. ಇವಾಗ ಅದೇ ರೀತಿ ನಾನು ಮದುವೆ ಆದಮೇಲೆ ಗೊತ್ತಾಗುತ್ತೆ ಅದು ಏನದು ಫೀಲಿಂಗು ಅಂತ ಹೇಳಿ. ಏನಾದರೂ ಒಂದು ದಿವಸ ಏನಾದರೂ ಊಟ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮಮ್ಮ ಜ್ಞಾಪನ ಬರ್ತಾರೆ ನನಗೆ. ಹಂಗೆ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯದಲ್ಲೂ ಕೂಡ ನಮ್ಮಪ್ಪ ಅಂತ ಹೇಳಿದ್ರೆ ಮಾತ್ರ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ. ನೀವು ಅಂದ್ಕೋಬೋದು ವೀಡಿಯೋಗೋಸ್ಕರ ಈ ರೀತಿ ವೀಡಿಯೋದಲ್ಲಿ ಕುತ್ಕೊಂಡು ಈ ಥರ ಎಲ್ಲ ಮಾಡ್ತಾಳೆ ಅಂತ ಎಲ್ಲ ಹೇಳಿ. ಇದು ಯಾವುದೇ ರೀತಿ ವೀಡಿಯೋಗೋಸ್ಕರನೂ ಮಾಡ್ತಾಯಿಲ್ಲ ನಾನು. ನಾನು ನಿಜವಾಗ್ಲೂ ನಾನು ಹೇಳ್ತಾ ಇರೋದು. ತುಂಬ ಅಳು ಬಂದ್ಬಿಡುತ್ತೆ ನನಗೆ ಹೇಳ್ತಾ ಇದ್ರೆ ನಮ್ಮ ಮಮ್ಮಿ ಬಗ್ಗೆ. ಹಾಗೆ ನಮ್ಮ ಡ್ಯಾಡಿ ಬಗ್ಗೆನೂ ಹೇಳ್ತಾ ಇದ್ರು ಕೂಡ. ನಮ್ಮ ಮಮ್ಮಿನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ಒಂದು ಡೇ ಬರ್ತಾಯಿದ್ರೆ ನನಗೆ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ನನಗೆ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗೇನೆ, ಯಾರು ಹೇಳೋ ರೀತಿನೇ ಇಲ್ಲ. ಅದು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಒಂದು ನಿಮಿಷ ಬರ್ತೀನಿ. ಅಂದರೆ ಜಾಸ್ತಿ ನೆನಪಾಗ್ತಾರೆ ನನಗೆ. ಒಂದೊಂದು ಟೈಮಲ್ಲಿ ಯಾವತ್ತೂ ಕನ್ಸಿಗೆ ಬಂದು ಕಾಡೋ ಥರ ಏನೂ ಮಾಡಿಲ್ಲ ನಮ್ಮಪ್ಪ. ಒಂದೊಂದ್ಸತಿ ಬರ್ತಾರೆ ನನಗೆ ಚಿಕ್ಕ ವಯಸ್ಸು ನೆನಪು ಅದು ಇದು ಎಲ್ಲ ಬರ್ತಾರೆ ನನಗೆ. ನೆನೆಸ್ಕೊತಾ ಇರ್ತೀನಿ ಒಂದೊಂದ್ಸತಿ ನಾನು.
ಒಂಥರ ಅದು ಹೇಳೋಕ್ಕೆ ಆಗಲ್ಲ. ನಿಮಗೆ ಅಪ್ಪ ಇದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ, ಎದುರುತ್ರ ಕೊಡಬೇಡಿ, ಏನು ಕೊಡಬೇಡಿ. ನನಗೂ ಪೇರೆಂಟ್ಸ್ ವ್ಯಾಲ್ಯೂ ಅಂತ ಏನಂತ ಹೇಳಿ ಗೊತ್ತಾಯಿತು. ನಾನು ತುಂಬ ಅಮ್ಮನಿಗೂ ನಾನು ಮರ್ಯಾದೆ ಕೊಡ್ತಾ ಇರಲಿಲ್ಲ. ಅಂದರೆ ನಾನು ಹೆಂಗಿದ್ದೆ ಅಂತ ಹೇಳಿದ್ರೆ ನನ್ನ ಮೈಂಡೇ ಒಂಥರ ಇತ್ತು ಅವಾಗ. ಇವಾಗೆ ನನಗೆ ನಮ್ಮಮ್ಮ ಹೌದು ಮುಖ್ಯ, ಅಮ್ಮ ಇಲ್ಲಾಂದರೆ ಏನೂ ಇಲ್ಲ ಅಂತ ನನ್ನ ಮೈಂಡಲ್ಲಿ ಬಂದ್ಬಿಟ್ಟಿದೆ ನನಗೆ. ಹಂಗೇನೆ ಇವಾಗ ಅಪ್ಪನೂ ಇಲ್ಲ, ಇವಾಗ ನೀವಿನ್ ಕೊಡಿ. ಇವಾಗ ನಮ್ಮಮ್ಮನೇ ನಮಗೆಲ್ಲನೂ ಒಂಥರ ಹೆಂಗಂತ ಅನಿಸ್ಬಿಟ್ರೆ ಏನಂತ ಅನಿಸ್ಬಿಡುತ್ತೆ, ನಾನು ಇರೋವರೆಗೂ ನಮ್ಮಮ್ಮನೇ ಇರಬೇಕು, ನನ್ನ ಕಣ್ಮುಂದೆ ಏನೂ ಆಗಬಾರ್ದು. ಆ ರೀತಿ ಎಲ್ಲ ನನ್ನ ಮೈಂಡ್ ಬಂದ್ಬಿಡ್ತೆ ಒಂದೊಂದು ಸತಿ. ಆವಾಗ ನಮ್ಮಪ್ಪನ ನನಗೆ ಕೇಳ್ಕೊತಾನೇ ಇರ್ತೀನಿ ನಾನು, ಅಮ್ಮನ ಚೆನ್ನಾಗಿ ಇಟ್ಕೋಬೇಕು ಹಂಗೆ ಹಿಂಗೆ ಅಂತ ಎಲ್ಲನೂ ಹೇಳಿ. ಹೌದು, ನಮ್ಮ ತಂಗಿನೂ ನಮ್ಮ ಅಕ್ಕನೂ ಅಷ್ಟೇ, ಅವ್ರಿಗೂ ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ. ನಾನು ಅವ್ರ ಜೊತೆನೇ ವೀಡಿಯೋ ಮಾಡಬೇಕಂದ್ರೆ ಅವ್ರಿಗೆ ಎಮೋಷ್ನಲ್ ಆಗೋಕ್ಕೆ ಅವ್ರಿಗೆ ಒಂಥರ ಅವ್ರು ತೋರಿಸ್ಕೊಳಲ್ಲ. ನಾನು ವೀಡಿಯೋದಲ್ಲಿ ನನಗೇನು ಗೊತ್ತಾ, ಬೇರೆಯವರೆಲ್ಲ ವೀಡಿಯೋ ಮಾಡ್ತಾ ಇರ್ತಾರಲ್ಲ, ಅವಾಗ ನಾನು ನೋಡ್ತಿದ್ದೆ ವೀಡಿಯೋಸು, ಇವರೆಲ್ಲ ಫೇಕಾಗಿ ವೀಡಿಯೋ ಮಾಡ್ತಾರೇನೋ, ವೀಡಿಯೋಗೋಸ್ಕರನೇ ಅಳ್ತಾರೇನೋ ಅಂತ. ಇಲ್ಲ, ವೀಡಿಯೋ ಮಾಡೋಕ್ಕೆ ಕುತ್ಕೊಂಡ್ರೆ ಮಾತ್ರ ಯಾರ ಕೈಗೋ ವೀಡಿಯೋ ಮಾಡೋಕ್ಕಾಗಲ್ಲ. ವೀಡಿಯೋ ನೋಡ್ತಾ ಇರೋರು ಅನ್ಕೋಬೋದು, ಈವನ್ ನಮ್ಮ ಫ್ಯಾಮಿಲಿಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಅವ್ರು ಅನ್ಕೋಬೋದು, ಇವಳು ಏನಪ್ಪ ಹಿಂಗೆ ವೀಡಿಯೋ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ. ಅದು ಅವರು ವೀಡಿಯೋ ಮಾಡಲಿ, ಫೇಸ್ ಟು ಫೇಸ್ ಮಾತಾಡಲಿ, ಒಂದು ಕ್ಯಾಮ್ರಾದಲ್ಲಿ ಮಿನಿಮಮ್ ಅವರು 1 ನಿಮಿಷ ಫೇಸ್ ಟು ಫೇಸ್ ಮಾತಾಡಿ ಅಪ್ಲೋಡ್ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ ಒಂದು ವೀಡಿಯೋ ಮಾಡೋದು ಎಷ್ಟು ಕಷ್ಟ, ವೀಡಿಯೋ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ, ಎಡಿಟಿಂಗ್ ಮಾಡೋದು ಎಷ್ಟು ಕಷ್ಟ. ಅದು ಒಬ್ಬರು ವೀಡಿಯೋ ಮಾಡಿ ಬ್ಲಾಗ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂತ ಹೇಳಿ. ಅದಕ್ಕೆ ಹೇಳಿ ಇದೂ ಕೂಡ ಒಂದು ಮೆಮೊರಿ ಆಗಿರಲಿ. ನಮ್ಮಪ್ಪ ಒಂದು ದಿವಸದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ತುಂಬ ಮೆಮೊರೀಸ್ ಇದೆ ನಮ್ಮಪ್ಪನ ಬಗ್ಗೆ. ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು, ಹೇಳೋ ರೀತಿ ಏನೂ ಇಲ್ಲ, ಮುಂದೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದೆ ನನ್ನ ಬ್ಲಾಗ್ಸಲ್ಲೆಲ್ಲನೂ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಹಂಗೆ ನಮ್ಮ ಮಮ್ಮಿನೂ ಕೂಡ ನೋಡ್ಕೊಂಡಿದ್ದಾರೆ, ಬರೀ ಅಪ್ಪ ಅಂತಲೇ ಏನಿಲ್ಲ, ನಮ್ಮಮ್ಮನೂ ಕೂಡ ಸೂಪರಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಮದುವೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ತಂಗಿದು ಮದುವೆ ಆಗಿದೆ, ನಮ್ಮ ಅಕ್ಕಂದು ಮದುವೆ ಆಗಿದೆ. ಬ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ ಅವ್ರನ್ನೆಲ್ಲನೂ. ಹಾಗೆ ನಮ್ಮ ಮಮ್ಮಿದು ಒಂದು ಕನಸಿನ ಮನೆಯೂ ಕೂಡ ಬಂದಿದೆ. ನಮ್ಮಮ್ಮ ಚೆನ್ನಾಗಿದ್ರೆ ಸಾಕು. ನಮ್ಮಪ್ಪ ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ಒಂದ್ಸತಿ ಅನಿಸುತ್ತೆ ನಮ್ಮಪ್ಪ ತೀರೋದಾಗೂ ಹೇಳ್ತಿದ್ರು, ನಾನು ಆ ಬ್ಲಾಗಲ್ಲೇ ಹೇಳಿದ್ದೆ, ಅಲ್ಲಿರ್ತೀನಿ ಇಲ್ಲಿರ್ತೀನಿ, ಇಲ್ಲಿ ಕೂತ್ಕೊತೀನಿ, ನಿಮ್ಮಮ್ಮ ಏನಾದರೂ ಮಾಡಿದ್ರೆ ನಾನು ಬರ್ತೀನಿ, ನಿಮ್ಮಮ್ಮಂಗೆ ಹೊಡಿತೀನಿ, ಹಂಗೆ ಬರ್ತೀನಿ. ಹೇಳೋರು ಯಾರು ಬರಲ್ಲ ನಿಜವಾಗ್ಲೂ. ನನಗೆ ಒಂದೊಂದ್ಸತಿ ಅನಿಸುತ್ತೆ ಗೊತ್ತಾ, ಮೇಲ್ಗಡೆ ವಿದ್ಯೆಯವರು 1-2 ವರ್ಷ 3 ವರ್ಷ ಆಯ್ತು, 10 ವರ್ಷ ಆಯ್ತಲ್ಲ ನೀನು ಹೋಗ್ಬಿಡು, ಟ್ರಿಪ್ಪೆಲ್ಲ ಬೆಂಗಳೂರಿಗೆ ಹೋಗು, ನಿಮ್ಮ ಮಕ್ಕಳು ಮತ್ತು ಹೆಂಡತಿ ಜೊತೆ ಎಲ್ಲ ಹೋಗು ಇರು ಅಂತ ಹೇಳಲ್ಲ ಅಲ್ವಾ. ಆ ಥರ ಎಲ್ಲ ಮೈಂಡಿಗೆ ಬಂದ್ಬಿಡುತ್ತೆ. ನಾನು ಕಳಿಸ್ಬಿಡ್ಲಿ ಬೇಗ ನಮ್ಮ ಜೊತೆ ಎಲ್ಲ ಚೆನ್ನಾಗಿರಲಿ ಅಂತ, ಹೋಗಿರು ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಒಂದು ದಿವಸ ಹಂಗೆ ನನಗೆ ಲೈಫಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಬರ್ತಾರೆ, ನಮ್ಮಪ್ಪ ನಮ್ಮಮ್ಮ ಎಲ್ಲ ಇರೋ ಥರ, ನಾವೆಲ್ಲ ಒಟ್ಟಿಗೆ ಇರೋ ಥರ, ಅಲ್ಲಿ ಹೋಗಿರೋ ಥರ ಎಲ್ಲ ಕನಸು ಬರುತ್ತೆ. ಅದು ನನಗೆ ಏನು ಗೊತ್ತಾ, ಕನಸು ಬಂದಿದ್ದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಗ್ಯಾಪ್ನ ಇರುತ್ತೆ ಅಂತ ಅಂದ್ಕೊಳ್ಳಿ. ಮತ್ತೆ ಅದು ಇನ್ನೊಬ್ರಿಗೆ ಹೇಳೋ ಅಷ್ಟೊತ್ತಿಗೆ ನಾನು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಆ ಥರ ನಂಗೆ ಮರ್ತು ಬಂದುಬಿಡುತ್ತೆ. ಆ್ಯಕ್ಚುಲಿ ಕನಸು ಬರೋದು ಯಾವುದು ಕನಸು ಬರೋದು ಯಾವುದೂ ನೆನಪಿರಲ್ಲ ಅಂತ ಹೇಳ್ತಾರೆ. ನನಗಂತೂ ನೆನಪಿದ್ರೂ ಅದು ಮರ್ತೇ ಹೋಗ್ಬಿಡುತ್ತೆ. ಮತ್ತೆ ನನಗೆ ಅಷ್ಟು ಗ್ಯಾಪ್ನೆಲ್ಲ ಅರ್ಧ ಬರ್ಧ ಗ್ಯಾಪ್ನ ಇರುತ್ತೆ. ಹಾಗೆ ನಮ್ಮ ಅಕ್ಕನಿಗೂ ಕೂಡ ನನ್ನ ತಂಗಿಗೂ ಕೂಡ ಹೇಳ್ತೀನಿ, ಅವ್ರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಅಂತ ಹೇಳಿ. ಅವರು ಏನು ಶೇರ್ ಮಾಡ್ತಾರೆ ಅಂತ ಹೇಳಿ, ಏನಾದರೂ ವೀಡಿಯೋ ಅವ್ರೇನಾದರೂ ಕಳಿಸಿದ್ರೆ ಆ ಕ್ಲಿಪ್ಪಿಂಗು ಕೂಡ ನಿಮಗೆ ಹಾಕ್ತೀನಿ. ಹಾಗೆ ಅಷ್ಟೇ, ಅಪ್ಪನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡಿ ಅಂತೆಲ್ಲ ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಮತ್ತು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿಗೆ ನಮ್ಮಪ್ಪ ತೀರೋಗಿ 11 ಇಯರ್ಸ್ ಆಯಿತು. 11 ಇಯರ್ಸ್ ಆಯಿತು ಅಂತ ಹೇಳೋಕ್ಕೂ ನನಗೆ ಸಾಧ್ಯನೇ ಇಲ್ಲ, ಇಷ್ಟು ಬೇಗ 11 ಇಯರ್ಸ್ ಆಯಿತಾ ಅಂತ ಹೇಳಿ. ನನ್ನ ಮದುವೆ ಆಗೇ 7 ಇಯರ್ಸ್ ಆಯಿತು, ಅಪ್ಪ ತೀರೋಗೆ 11 ಇಯರ್ಸ್ ಆಯಿತು. ಇಷ್ಟು ನಮ್ಮಪ್ಪ ಇದ್ದಿದ್ರು ನಾನು ಇನ್ನೂ ಮದುವೆನೇ ಆಗ್ತಾ ಇರಲಿಲ್ಲ. ಇವನ್ ನಮ್ಮ ಅಕ್ಕನೂ ಇವಾಗ ಮದುವೆ ಆಗ್ತಿದ್ಲೇನೋ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದು ವಿಧಿ, ಎಲ್ಲ ಹಣೆ ಬರದಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನೆ. ಇದೇ ರೀತಿ ಇದೇ ಆಗಬೇಕು, ಹಿಂಗೆ ಆಗಬೇಕು ಅಂತ ಎಲ್ಲನೂ ನಾವೆಲ್ಲ ನಾವು ಹೇಳೋ ಥರ ಆಗ್ಬಿಟ್ಟಿದ್ದಿದೆ, ಎಲ್ಲೋ ಇರಬೇಕಿತ್ತು ಅಷ್ಟೇ.
ಇವತ್ತಿನ ವೀಡಿಯೋ ಏನಾದರೂ ಆ ವೀಡಿಯೋ ಕಳಿಸಿದ್ರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಡೈರೆಕ್ಟಾಗಿ ಹಿಂಗೆ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರಾ ವೀಡಿಯೋ ಎಡಿಟಿಂಗು ವಾಯ್ಸ್ ಓವರ್ ಏನೂ ಮಾಡಲ್ಲ, ಹೆಂಗಿರುತ್ತೋ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವಿಡಿಯೋನ ವೆಯ್ಟ್ ಮಾಡ್ತಾರೆ, ವಾಚ್ ಮಾಡ್ತಾರೆ. ಇನ್ನೂ ತುಂಬ ಶಾಪಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಯಶಿಕನ್ ಬರ್ಡೇ ಬ್ಲಾಗ್ ಎಲ್ಲ ಬರುತ್ತೆ, ಆ್ಯನಿವರ್ಸರಿ ಬ್ಲಾಗ್ಸು ಎಲ್ಲ ಬರುತ್ತೆ. ಪ್ರತಿಯೊಂದು ಬ್ಲಾಗ್ಸು ಕೂಡ ಇದಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಮುಂಚೆ ಆದರೂ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಇದಾದಮೇಲಾದರೂ ಅಪ್ಲೋಡ್ ಮಾಡ್ಬೋದು. ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟಾಟಾ, ಬೈ ಬಾಯ್, ಲವ್ ಯು ಆಲ್, ಲವ್ ಯು, ಲಾಟ್ಸ್ ಆಫ್ ಲವ್, ಬಾಯ್.